ಇವತ್ತು ನಾನು ಹುಡುಗರು ಎಲ್ಲ ಊರಲ್ಲೇ ಇದ್ದೀವಿ ಅಂತ ಅಕ್ಕ ಅವಲಕ್ಕಿ ಒಗ್ಗರಣೆ ಮಾಡಿಕೊಟ್ಟಿದ್ಲು. ಹಾಯ್ ಹಲೋ, ಇದು ಭಾನುವಾರದ ವಿಡಿಯೋ. ಬೆಳಗ್ಗೆ ತಿಂಡಿಗೆ ಅಂತ ಕುಂಬಳಕಾಯಿ ಪಲ್ಯ ಮಾಡಿ ಹಾಗೆ ಅಕ್ಕಿ ರೊಟ್ಟಿ ಹಾಕ್ಕೊತಾ ಇದ್ವು. ಇದ್ರ ಜೊತೆಗೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ರವೆ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಾಳು ಚಟ್ನಿ ಕೂಡ ಮಾಡ್ಕೊತಾ ಇದ್ವು. ಸೊ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬರ್ತಿತ್ತು. ಎಲ್ರಿಗೂ ಒಬ್ರೊಬ್ರಿಗೆ ರೊಟ್ಟಿ ಹಾಕಿ ಕೊಡ್ತಾಯಿದ್ವು. ಸೊ ನೀವೇ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾಯಿದೆ ಅಂತ. ನನಗಂತೂ ರೊಟ್ಟಿ ಬಳಿಯೋದು ಅಂದರೆ ತುಂಬಾ ಇಷ್ಟ. ಹಾಗೆ ಬಳಿಯೋ ರೊಟ್ಟಿ ಅಂದ್ರೂ ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನೇ ರೊಟ್ಟಿ ಬಳಿತಾ ಇದ್ದೆ. ಅಕ್ಕ ಎಲ್ರಿಗೂ ತಿಂಡಿ ಹಾಕ್ಕೊಡ್ತಾಯಿದ್ಲು, ಹುಡುಗರಿಗೆ, ಅಜ್ಜಿಗೆ ಎಲ್ಲ. ಇವರಿಬ್ಬರು ತಿಂಡಿ ತಿಂತಾಯಿದ್ರೆ ಇವರಿಬ್ಬರ ಹತ್ರ ಬಿಡ್ತಿಲ್ಲ ಅಂದ್ಬಿಟ್ಟು ಖುಷಿ ನೋಡಿ ಹೇಗೆ ಜಗಳ ಆಡ್ತಿದ್ದಾನೆ ಅಂತ. ಸೊ ಇವತ್ತು ಹುಡುಗರಿಗೆಲ್ಲ ಸ್ನಾನ ಮಾಡಿಸೋದಿತ್ತು. ಹುಡುಗರಿಗೆಲ್ಲ ಸ್ನಾನ ಮಾಡಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಗಿಣಿ ದೇವ್ರ ಪೂಜೆ ಮಾಡೋದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ಲು. ಸೊ ಖುಷಿ ಕೂಡ ತಲೆ ಸ್ನಾನ ಮಾಡಿಸಿದ್ದು, ಅವನು ಕೂಡ ಸ್ನಾನ ಮಾಡಿಸಿ ಮಲ್ಕೊಂಡಿದ್ದ. ಹಾಗೆ ಚಿನ್ನಮ್ಮ ಕೂಡ ತಲೆ ಸ್ನಾನ ಮಾಡಿಕೊಂಡು ಆಟ ಆಡ್ತಾ ಇದ್ದ. ಅಷ್ಟರಲ್ಲಿ ಗಿಣಿ ಪೂಜೆ ಕೂಡ ಎಲ್ಲ ಮುಗಿಸಿದ್ಲು. ಸೊ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಸಾಕಾಗಿತ್ತು. ಖುಷಿ ಮಲಗಿದಾನಲ್ಲ ಅಂತ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ. ಅಕ್ಕ ಅಷ್ಟರಲ್ಲಿ ಅವಲಕ್ಕಿ ಒಗ್ಗರಣೆ ಮಾಡಿ ತಂದುಕೊಟ್ಲು. ಹಾಗೆ ಜೊತೆ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ತಿನ್ನು ಅಂದ್ಬಿಟ್ಟು ತಂದುಕೊಟ್ಲು. ಸೊ ಅದನ್ನು ತಿನ್ಕೊತಾ ಇದ್ವು. ಇದು ಸಂಜೆ. ಯಜಮಾನ್ರು ಊರಿಂದ ಬಂದಿದ್ದರು. ಬರ್ತಾ ಹಾಗೆ ಗೋಬಿ ತೊಗೊಬಂದಿದ್ರು. ನಾಳೆ ನಮ್ಮನ್ನು ಊರಿಗೆ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಬಂದಿದ್ದರು. ಬರ್ತಾ ಹಾಗೆ ಮಶ್ರೂಮ್ ಕೂಡ ತೊಗೊಬಂದಿದ್ರು. ನಾವಿನ್ನೂ 9 ದಿವಸ ನಾನ್ ವೆಜ್ ಏನೂ ತಿನ್ನಂಗಿಲ್ವಲ್ಲ, ಹಾಗಾಗಿ ಮಶ್ರೂಮ್ ತೊಗೊಬಂದಿದ್ರು. ಸೊ ನಾವು ಬಸ್ಸಾರು ಮಾಡ್ಕೊಂಡಿದ್ವು. ಮಶ್ರೂಮ್ ತಂದಿದ್ರಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಬಿರಿಯಾನಿ ಮಾಡಿ ಹಾಗೆ ಮಶ್ರೂಮ್ ಕಬಾಬ್ ಕೂಡ ಮಾಡ್ಕೊಂಡಿದ್ವು. ಅಜ್ಜಿ ಇದೆಲ್ಲ ತಿನ್ನಲ್ಲ, ಅದಕ್ಕೆ ಅಜ್ಜಿಗೆ ಬಸ್ಸಾರಲ್ಲೇ ಊಟಕ್ಕೆ ಇಕ್ಕೊಟ್ಟು ನಾವು ಮಶ್ರೂಮು ಮತ್ತು ಕಬಾಬ್ ಹಾಕ್ಕೊಂಡು ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವು. ಸೊ ಊಟ ಎಲ್ಲ ಜೊತೆಲೇ ಕೂತ್ಕೊಂಡು ಮುಗಿಸ್ಕೊಂಡು ಹೇಗಿದ್ರು ಬಿಗ್ ಬಾಸ್ ಬರ್ತಿತ್ತಲ್ಲ, ಸೊ ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಫಾಲೋ ಮಾಡ್ಕೊಂಡು ಲೈಕ್ ಕೊಟ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಬಿಗ್ ಬಾಸಲ್ಲಿ ಗಿಲ್ಲಿಯವರೇ ಗೆದ್ದಿದ್ದು ಯಾರಿಗೆಲ್ಲ ಖುಷಿ ಇದೆ ಕಮೆಂಟಲ್ಲಿ